ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಸರಳ ಸಜ್ಜನ ರಾಜಕಾರಣಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರ ರಾಜಾಜಿನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು. ಸುರೇಶ್ ಕುಮಾರ್ ಅವರು ಕಾರ್ಪೊರೇಟರ್ ಆಗಿ ತಮ್ಮ ರಾಜಕೀಯ ಜೀವನವನ್ನು ಶುರು ಮಾಡಿದ್ರು. ಅದಾದ ನಂತರ MLA ಆದರು, ಸಚಿವ ಸ್ಥಾನಗಳನ್ನು ಕೂಡ ಅನುಭವಿಸಿದ್ದಾರೆ. ಈ ಎಲ್ಲ ರಾಜಕೀಯ ಏರಿಳಿತಗಳಲ್ಲಿ, ರಾಜಕೀಯದ ಮುನ್ನಡೆಗಳಲ್ಲಿ ಅವರ ಇಡೀ ಫ್ಯಾಮಿಲಿ ಅವರಿಗೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿತ್ತು, ಹಾಗೆ ಅವರ ಲೈಫ್ ಹಿಸ್ಟ್ರಿ ಏನು, ಅವರ ಅಭ್ಯಾಸ ಹವ್ಯಾಸ ಏನು, ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ನಾನಿವತ್ತು ಅವರ ಮನೆಯಲ್ಲಿದ್ದೀನಿ. ಬನ್ನಿ ಆಗಿದ್ರೆ ಕಾರ್ಯಕ್ರಮಕ್ಕೆ ಇಬ್ಬರು ದಂಪತಿಗಳನ್ನು ಕೂಡ ಪರಿಚಯ ಮಾಡಿಸೋಣ, ಅವರ ಒಂದು ವಿಚಾರಗಳನ್ನ ಮಾತಾಡಿಸ್ತಾ ಹೋಗೋಣ. ಸುರೇಶ್ ಕುಮಾರ್ ಸರ್ ಹಾಗೆ ಸಾವಿತ್ರಿ ಮೇಡಮ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ನಾನು ಹೇಳ್ತಾ ಇದ್ದೆ ಸರಳ ಸಜ್ಜನ ರಾಜಕಾರಣಿ ಅಂತೇಳಿ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿತ್ವಕ್ಕೂ ಇವತ್ತಿನ ರಾಜಕಾರಣದ ಪರಿಸ್ಥಿತಿಗಳನ್ನ ನೋಡಿದ್ರೆ ಇದಕ್ಕೂ ಮ್ಯಾಚ್ ಆಗಲ್ಲ ಅಂತ ಯಾವತ್ತಾದ್ರು ನಿಮ್ಗೆ ಅನಿಸಿದೆಯಾ? ಇಲ್ಲ, ನಾನು ಈ ರಾಜಕೀಯಕ್ಕೆ ಎಂಟ್ರಾಗಿದ್ದೇ ಒಂದು ಆಕಸ್ಮಿಕ. ನನ್ನನ್ನು ಭಾಳ ರಿಲಕ್ಟೆಂಟ್ ಪಾಲಿಟಿಷಿಯನ್ ಅಂತ ಹಿಂದೆ ಕರಿತಾ ಇದ್ರು. ನನಗೆ ಈ ಎಲೆಕ್ಷನ್ ನಿಲ್ಲೋದು, ನಾನೇನೋ ಆಗೋದು ನಾನು ಊಹೇನೂ ಮಾಡಿರಲಿಲ್ಲ. ನಾನು ಬೇಸಿಕಲಿ ಬಾಲ್ಯದಿಂದನೂ RSS ಸ್ವಯಂ ಸೇವಕ. ನಾನು 66ನೇ ಇಸ್ವಿನಲ್ಲೇ ಎಲೆಕ್ಷನ್ನ ಕೆಲಸ ಮಾಡಿದ್ದೆ. ನಾನು 67ರಲ್ಲಿ ಅಸೆಂಬ್ಲಿ ಕೆಲಸ ಮಾಡಿದೆ. ಹಾಗೆ ಎಲೆಕ್ಷನ್ ಟೈಮಲ್ಲಿ ಬಂದು ಕೆಲಸ ಮಾಡ್ತಾಯಿದ್ವು, RSS ಶಾಖೆ ಹೋಗ್ತಾಯಿದ್ದೆ. ಆದರೆ ನನಗೆ ರಾಜಕೀಯದ ಒಂದು ರಂಗ ಪ್ರವೇಶ, ಅದೇನು ಅರಂಗೇಟ್ರಮ್ ಅಂತ ಕರೀತಾರೆ, ಅದು ಆಗಿದ್ದು ಅಂತಂದರೆ ಎಮರ್ಜೆನ್ಸಿನಲ್ಲಿ, ತುರ್ತು ಪರಿಸ್ಥಿತಿಯ ನಿಜವಾದ ಪರಿಚಯ ಮಾಡಿಕೊಡೋಕ್ಕೆ. ನಾನು ಅಶೋಕ ಹೋಟೆಲ್ನಲ್ಲಿ ಫಸ್ಟ್ 5 ಸ್ಟಾರ್ ಹೋಟ್ಲು ನಾನು ಕಾಲಿಟ್ಟಿದ್ದು. ಕಾಮನ್ವೆಲ್ತ್ ಡೆಲಿಗೇಟ್ಸ್ ಬಂದಿದ್ದರು, ಅವ್ರಿಗೆ ಪ್ಯಾಂಫ್ಲೆಟು ಲಿಟ್ರೇಚರ್ ಕೊಡೋಕ್ಕೆ ಹೋದೆ, ನನ್ನನ್ನು ಬಂಧಿಸಿದ್ರು. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಂತ ಒಂದು ಮುಂಚೆ ವಿಧಾನಸೌಧದ ಹತ್ತಿರನೇ ಇತ್ತು. ಅಲ್ಲಿ 4 ದಿವಸ ನಾನು ಪೊಲೀಸರ ಆತಿಥ್ಯ ಅನುಭವಿಸಿದೆ. ಏರೋಪ್ಲೇನ್ ಅಂತ ಜೀವನದಲ್ಲಿ ಹತ್ತಿದ್ದು ನಾನು ಫಸ್ಟು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ. ಅದಾದಮೇಲೆ ನಾನು ಸೆಂಟ್ರಲ್ ಜೈಲಲ್ಲಿ ಇದ್ದೆ 15 ತಿಂಗಳು. ಜೈಲಿಗೆ ಹೋಗಿದ್ದು ಮಾರನೇ ದಿವಸ ನನಗೆ 20 ವರ್ಷ. 19-20ನೇ ವರ್ಷದಲ್ಲಿ ನೀವು ಜೈಲಿಗೆ ಹೋಗ್ತೀರಾ. ಸೊ ಆ ಟೈಮಲ್ಲಿ ಮನೆಯ ಪರಿಸ್ಥಿತಿ ಹೇಗಿತ್ತು? ಅಮ್ಮ ಎಷ್ಟು ನೊಂದ್ಕೊಂಡಿದ್ರು ಸರ್? ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ. ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ. ನಮ್ಮ ತಾಯಿಗೆ ನಾನೇ ಜೀವ. ನಾನು ಅರೆಸ್ಟ್ ಮಾಡಿ ಹಾಕ್ಬಿಟ್ರಲ್ಲ. ಬಟ್ ನಮ್ಮ ತಾಯಿಗೆ ಗೊತ್ತಿತ್ತು ನಾನು ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀನಿ, ಅಂಡರ್ಗ್ರೌಂಡ್ ಕೆಲಸ ಮಾಡ್ತಾಯಿದ್ದೀನಿ, ಎಲ್ಲೆಲ್ಲೋ ಹೋಗಿ ಲಿಟ್ರೇಚರ್ ಅನಿಸ್ತಾ ಇದ್ದೀನಿ. ಯಾವತ್ತೋ ನಮ್ಮ ಮಗ ಕಾದಿದೆ ಅಂತ ಅನಿಸಿತ್ತು. ಆದರೆ ಯಾವತ್ತೂ ಕೂಡ ಈ ಕೆಲಸ ಮಾಡಬೇಡ ಅಂತ ಹೇಳಲಿಲ್ಲ. ಖ್ಯಾತ ಪತ್ರಕರ್ತೆಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಸೊ ಈ ಪತ್ರಿಕೋದ್ಯಮವನ್ನು ಓದಿದ್ದು ನೀವು ಯಾವ ರೀತಿ ಇಂಟ್ರೆಸ್ಟಿಂದಲ್ಲ? ನನಗೆ ಪತ್ರಕರ್ತೆ ಅಂತ ಒಂದು ಕೆಲಸ ಇದೆ ಅಂತಲೇ ಗೊತ್ತಿರಲಿಲ್ಲ. ನಮಗೆ ಗಂಗಾರಾಮ್ ಕಟ್ಟಡ ಇದೆಯಲ್ಲ, ಮೂವಿ ಲ್ಯಾಂಡ್ ಈಗ ಇತ್ತಲ್ಲ ಮುಂಚೆ, ಕಪಾಲಿ ಪಕ್ಕಕ್ಕೆ ಅದು ಅಟ್ಯಾಚ್ ಆಗಿತ್ತು. ಆ ಬಿಲ್ಡಿಂಗ್ ಏಕಾಏಕಿ ಕುಸ್ತು ಬಿತ್ತು ಸುಮಾರು ಮಧ್ಯಾಹ್ನದ ಹೊತ್ತಿಗೆ. ಆವಾಗ ಭಕ್ತ ಪ್ರಹ್ಲಾದ ಡಾಕ್ಟರ್ ರಾಜ್ಕುಮಾರ್ದು ಫಿಲ್ಮ್ ಓಡ್ತಾ ಇತ್ತು. ಅವರು ಅದು ಹೀಗೆ ಇಲ್ಲಿದನೋ ನಿನ್ನ ಹರಿ ಅಂತ ಹಿಂಗೆ ಹೊಡಿತಾರಲ್ಲ ಗದೆಯಲ್ಲಿ, ಆ ಸೀನ್ ಟೈಮಿಗೆ ಕರೆಕ್ಟಾಗಿ ಅದು ಬಿತ್ತು. ಅಂದರೆ ಕೋಯಿನ್ಸೈಡ್ ಅದು. ಸೊ ನನಗೆ ಯಾರೂ ಇರಲಿಲ್ಲ, ಎಲ್ಲ ಅಸೆಂಬ್ಲಿಗೆ ಹೋಗಿದ್ದರು. ನೀನು ಕವರ್ ಮಾಡು ಅಂದರು. ನಾನು ಅಂದೆ, ಹೋದೆ. ನನಗದು ತುಂಬ ಚೆನ್ನಾಗಿ ಬಂತು ಅಂತ ಇವರು ದೇವರಾಜ್ ಅರಸು ಇದ್ದಾರಲ್ಲ, ಅವರ ಅಳಿಯ MD ನಟರಾಜು ಜನವಾಣಿ ಓನರು, ಅವರಂದರು ಯಾರ ಹುಡುಗಿ ಕರೀರಿ ಅಂದರು. ನಂಗೆ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಕೇಳಿದ್ದೆ, ಹೆದರಿಕೆ ಆಯಿತು ನನಗೆ. ಹೋದಾಗ ಬಾಮ್ಮ ಕೂತ್ಕೋ, ಯಾವ ಊರು ಅಂತೆಲ್ಲ ಕೇಳಿದರು. ಹೇಳಿದೆ ಶಿವಮೊಗ್ಗದಾಳು ನೀನು ಅಂದ್ಬಿಟ್ಟು ಕೂರಿಸಿ ಮಾತಾಡಿ ನನಗೆ 300 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರು. ಅಲ್ಲಿಂದ ಪತ್ರಿಕೋದ್ಯಮದ ಹುಚ್ಚು ಹತ್ತಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.